ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ನಮಗೆ ಯಾರಿಗೂ ಮಾತನಾಡದಂತೆ ಹೈಕಮಾಂಡ್ ಹೇಳಿದೆ. ಶಾಸಕ ಎನ್ಎಚ್ ಕೋನರೆಡ್ಡಿ. ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ನಮಗೆ ಯಾರಿಗೂ ಮಾತನಾಡದಂತೆ ಹೈಕಮಾಂಡ್ ನಿರ್ದೇಶನ ನೀಡಲಾಗಿದೆ. ಕೇವಲ ಹೈಕಮಾಂಡ್ ಮಾತ್ರ ಈ ಕುರಿತು ನಿರ್ಧಾರ ಕೈಗೊಳ್ಳಲಿದೆ ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ವಿವಿಧ ನಾಯಕರು ಪಕ್ಷವನ್ನು ಬಲಪಡಿಸಲು ದೆಹಲಿ ಭೇಟಿ ಸೇರಿದಂತೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದನ್ನು ಸಿಎಂ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಪ್ರಯತ್ನ ಎಂದು ಬಿಂಬಿಸಿರುವುದು ಸರಿಯಲ್ಲ ಎಂದರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದು, ನಮ್ಮ ಸರ್ಕಾರ ಸುಭದ್ರವಾಗಿದ್ದು ಮುಂದೆಯೂ ಸಹ ನಾವೇ ಅಧಿಕಾರದಲ್ಲಿ ಇರಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮತ್ತೆ ದಲಿತ ಸಿಎಂ ಬದಲಾವಣೆ KN ರಾಜಣ್ಣ ಅವರೆಲ್ಲ ದೆಹಲಿಗೆ ಹೋಗಿ ಭೇಟಿ ಆಗಿ ಬಂದರು. ಏನು ಹೇಳ್ತಾರೆ? ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಯಾಕಂತ ನಿಮ್ಗೆ ಅನಿಸುತ್ತೆ ಅಂದರೆ, ಭಾಳ ಮಂದಿ ನಮ್ಮ ಲೀಡರ್ಸ್ ಪಕ್ಷ ಕಟ್ಟಬೇಕು ಅನ್ನುವಂಥ ಸಂಘಟನೆ ಇದೆ. ವಿವಿಧ ಸಮಾಜಗಳು ಎಲ್ಲರೂ ಕೂಡಿ ಕಟ್ಟಬೇಕು ಅನ್ನೋಂಥ ಭಾವನೆಯಲ್ಲಿ ನಿಮಗೇನು ಅನ್ನಿಸ್ತೈತೆ ಅಂದರೆ, ಅದನ್ನು ಬೇರೆ ಬೇರೆ ರೀತಿಯಾಗಿ ಮಾಧ್ಯಮದಿಂದ ವರದಿ ಕೆಲವು ಆಗೋದ್ರಿಂದ ತಪ್ಪು ಸಂದೇಶ ಇದೆ. ಒಟ್ಟಿನ ಮೇಲೆ ಸಂಘಟನೆ ಕಡೆ ಗಮನ ಇದೆ ಎಲ್ಲರದು. ಆಮೇಲೆ ಏನೇ ವಿಚಾರ ಯಾವುದೇ ಬದಲಾವಣೆ ಇಂಥವೇನೇ ಮಾತಾಡಿದ್ರೆ ಹೈಕಮಾಂಡ್ ನಮ್ಮ ಎಲ್ಲ ಶಾಸಕರ ಸೂಚನೆ ಕೊಟ್ಟೈತಿ, ನೀವು ಯಾರೂ ಮಾತನಾಡಬಾರ್ದು ಅಂತ. ಅದಕ್ಕೆ ಆ ವಿಷಯ ನಾವು ಯಾರು ಮಾತಾಡೋ ಸಂಘಟನೆ ಬಗ್ಗೆ ಮಾತಾಡ್ತೀವಿ, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀವಿ, KPCC ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ. ಒಳ್ಳೆ ಕೆಲಸ ಮಾಡತ್ತಾರೆ, ಎಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊಂತ ಭಾವನೆ ಇದೆ. ಅದು ಏನೇ ವಿಚಾರ ಇದ್ದರೂ ಅದು ಹೈಕಮಾಂಡಿಗೆ ಗೊತ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸರ್, ಈಗ ಮಾತಾಡಬಾರ್ದು ಅಂತ ಹೇಳ್ತೀರಿ. ಜಾರಕಿಹೊಳಿ ಅವರು ಓಪನ್ ಆಗಿ ಹೇಳ್ತಾರೆ, KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನು. ಅವರೊಬ್ಬರಿಗೆ 2 ಸ್ಥಾನ ಯಾಕೆ? 2 ಸ್ಥಾನದ ಯಾಕೆ DK ಶಿವಕುಮಾರ್ ಅವರಿಗೆ ಇಂಡೈರೆಕ್ಟ್ ನನಗೆ ಕೇಳಿದ್ರೆ ಏನು ಹೇಳ್ಬೇಕು? ನಮ್ಗೆ ಹೈಕಮಾಂಡ್ ಏನು ಹೇಳಾರ, ನೀವು ಮಾತಾಡ್ಬಿಡೋದ್ಮೇಲೆ ನಾವು ಮಿಕ್ಕಿ ಮಾತಾಡೋಕ್ಕೆ ಬರುತ್ತಾ? ಮಾತಾಡೋಕ್ಕೆ ಬರೋಲ್ಲ. ನಾನು ಅಷ್ಟು ದೊಡ್ಡ ಮಟ್ಟ ಲೀಡರ್ ಅಲ್ಲ. ಸರ್, ಈಗ ಚರ್ಚೆ ಆಗ್ತಾ ಇರೋದು KPCC ಅಧ್ಯಕ್ಷರ ಮೇಲೆ ಯಾರು ಟವಲ್ ಹಾಕಿದ್ರು, ಚೇರ್ ಮೇಲೆ CM ಚೇರ್ ಮೇಲೆ ಯಾರು ಟವಲ್ ಹಾಕಿದ್ರು ಅಂತ ಭಾಳ ಎಲ್ಲ ಇದು ಏನೇ ಇದ್ರು ನಮ್ಮಲ್ಲಿ ಹೈಕಮಾಂಡ್ ಮಾತಾಡ್ಬೇಕು ಗೊತ್ತಾ, ನಾವು ಯಾರು ಮಾತಾಡೋಂಗಿಲ್ಲಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಆದೇಶ ಆದಮೇಲೆ ಯಾರು ಮಾತಾಡ್ತಾರ? KN ರಾಜಣ್ಣ ಮಾತಾಡಕತ್ತಾರ, ಜಾರಕಿಹೊಳಿ ಮಾತಾಡಕತ್ತಾರ, ಎಲ್ಲರೂ ಮಾತಾಡಕತ್ತಾರ. ಅಲ್ಲ, ನಾವು ಪಕ್ಷದ ಶಿಸ್ತು ಏನಿದ್ರಲ್ಲ ಆ ರೀತಿಯಾಗಿ ಪಕ್ಷದ ಹೈಕಮಾಂಡ್ ಹೇಳೈತಿ ಹಂಗೆ ನಡ್ಕೊಳತ್ತೀವಿ. ಈಗ ಜಾರಕಿಹೊಳಿ ಅವರು ಇವತ್ತು ಇನ್ನೊಂದು ಮಾತಾಡ್ತಾರೆ, ಸಿದ್ದರಾಮಯ್ಯನವ್ರು ನಮ್ಗೆ ಬೇಕು, ಅವ್ರು ರಾಜಕೀಯ ನಿವೃತ್ತಿ ಆದರೂ ಪಕ್ಷದ ಜೊತೆಗೆ ಅವ್ರು ಇರಲೇಬೇಕು, 2028 ಚುನಾವಣೆ ಅವ್ರ ನೇತೃತ್ವದಾಗ ನಾವು ಮಾಡ್ತೀವಿ ಅಂತ ಹೇಳಿ. ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಎಲ್ಲರೂ ರಾಜಕೀಯ ಬಿಡ್ತೀವಿ ಅಂತ ಯಾರನ್ನೂ ಇಲ್ಲ. ಎಲ್ಲಿ ಹೇಳಾರ? ಯಾವುದೂ ಹೇಳಿಲ್ಲ. ಏನಾಗತ್ತಿ, ಸ್ವಲ್ಪ ಒಳ್ಳೆ ಸರ್ಕಾರ ನಡೆದಾಗ ಸಣ್ಣ ಪುಟ್ಟ ಗೊಂದಲ ಪ್ರಜಾಪ್ರಭುತ್ವದಾಗ ಸಹಜಿಕ ಒಂದು ಪಕ್ಷದಲ್ಲಿ ಅಂಥವು ನಡೆದಿರ್ಬೋದು ಹೊತ್ತಾಗಿ. ಅಥವಾ ಅದು ಹಂಗಾತು ಇದು ಹಿಂಗಾತಲ್ಲ, ಸರ್ಕಾರ ಗಟ್ಟಿರ್ತೈತಿ. ಈಗೂ ನಾವು ಇರ್ತೀವಿ, ಮುಂದೂ ನಾವು ಬರ್ತೀವಿ. ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ, ಎಲ್ಲರೂ ಅನಿವಾರ್ಯ. ಸಿದ್ದರಾಮಯ್ಯ ಸಾಹೇಬರು ಬೇಕು, DK ಶಿವಕುಮಾರ್ ಸಾಹೇಬರು ಬೇಕು, ಜಾರಕಿಹೊಳಿ ಸಾಹೇಬರು ಬೇಕು, ರಾಜಣ್ಣೂ ಬೇಕು, ಆಮೇಲೆ ಎಲ್ಲ ಮುಖಂಡರು ಬೇಕು ಅಂದಾಗ ಪಾರ್ಟಿ. ಆಂತರಿಕವಾಗಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತದ್ರೆ ಅದಕ್ಕೆ ಅಲ್ಲಿ ಏನೋ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಮಾಡಿದ್ರೆ ನಮ್ಮ ಕೈಗೆ ಎಲ್ಲಿದೆ ಅಧಿಕಾರ? ಅಲ್ಲ, ಈಗ ನಾವು ನಿಮ್ಮ ವೈಯಕ್ತಿಕ ಕೋನರೆಡ್ಡಿ ಅವರ ವೈಯಕ್ತಿಕ ಅಭಿಪ್ರಾಯ, ಸಿದ್ದರಾಮಯ್ಯನವರು 5 ವರ್ಷ ಇರಬೇಕೋ ಬೇಡವೋ? ಅಲ್ಲ, ನಾವು ಸರ್ಕಾರ ಇರ್ಬೇಕಾದ್ರೆ ಸಿದ್ದರಾಮಯ್ಯ ಇದ್ದೇ ಇರ್ತಾರಲ್ಲ. ಈಗ ಈ DK ಶಿವಕುಮಾರ್ ಸಾಹೇಬ್ರು ಪಕ್ಷ ಕಟ್ಕೊಂಬಂದಾರ. ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬ್ ಮುಂದುವರೆದಾರ. ಒಳ್ಳೆ ಸರ್ಕಾರ ಕೊಡಕತ್ತೀವಿ, 5 ಗ್ಯಾರಂಟಿ ಜಾರಿ ಮಾಡೀವಿ. ಇದಕ್ಕೆ ಇನ್ನು ಹೆಚ್ಚಿಂದ ಏನು ಮಾಡಬೇಕು? ಆಮೇಲೆ ರಾಜ್ಯದ ಅಭಿವೃದ್ಧಿ ಮಾಡಕತ್ತೀವಿ. ಉದಾಹರಣೆ ನನ್ನ ಕ್ಷೇತ್ರಕ್ಕೆ ಬರ್ರಿ, ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಮಾಡಿದಷ್ಟು ಕೆಲಸ ಮಾಡಿದ್ದೀನಿ. ನಮಗೆಲ್ಲರಿಗೆ ಹೆಮ್ಮೆ ಇದೆ ಸರ್ಕಾರ ಬಗ್ಗೆ. ಅದು ಏನೋ ಬದಲಾವಣೆ ಬಗ್ಗೆ ದಯವಿಟ್ಟು ನಾನು ಕೇಳಬೇಡಿ.